ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತ ಕುಂಬಾರ್. ಸಂಘದಲ್ಲಿ ಅವರ ಒಂದು ಸಾವಿನ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಯಾರಿಗಾದರೂ ದಿಗ್ಭ್ರಮೆ ಬರ್ತಾ ಇದೆ. ಏಕೆಂದರೆ ಸಾವು, ಆಕ್ಸಿಡೆಂಟು, ಮರ್ಡ್ರು ಅದು ಯಾವುದೇ ರೀತಿ ಅಂತ ಗೊತ್ತಾಗ್ತಾ ಇಲ್ಲ. ಆ ರೀತಿಯಂಥ ಬೆಳವಣಿಗೆಯೊಳಗೆ ಈ ರೀತಿ ಆಕ್ಸಿಡೆಂಟ್ ಆಗಿದ್ದು ನೋಡಿ ಎಲ್ಲ ವಿಜಯಪುರ ನಗರದ ಸದಸ್ಯರು ಕೂಡ ಎಲ್ಲರೂ ಗಾಬರಿ ಆಗುವಂಥ ಪರಿಸ್ಥಿತಿ ಅದ. ಅದಕ್ಕೆ ಸರ್ಕಾರಿ ಆಡಳಿತ, ಪೊಲೀಸ್ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಅಂಥವ್ರನ್ನ ಹಿಡಿದಿಂದ ಅವರಿಗೆ ದಂಡನೆ ಶಿಕ್ಷೆಯನ್ನು ಮಾಡಬೇಕು. ಬೆಳಗ್ಗೆ ಅಂಥವ್ರಿಗೆ ಅವಕಾಶ ಕೊಡಬಾರ್ದು ಸಮಾಜದಲ್ಲಿ ಅಂತ ಅನ್ನುವಂಥ ಕಳಕಳಿಯ ಮನವಿ ಈ ಸಂಘದಿಂದ ಆಗ್ಯದ. ಈ ಸಂಘದಿಂದ ಕೂಡ ಒಂದು ಠರಾವ್ ಪಾಸ್ ಮಾಡ್ಲಿಕ್ಕೆ ಆಗ್ಯದ. ಅಂಥವರು ನೋಡ್ರಂತ ಆಗಿದ್ದೇ ಆದ್ರೆ ಅಂಥ ಶಿಕ್ಷಿತ ಅವ್ರನ್ನ ಗಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವ್ರ ಪರವಾಗಿ ಯಾರೂ ವಕಾಲತ್ತು ಕೂಡ ವಹಿಸಬಾರ್ದು ಸಂಘದಲ್ಲಿ ಅಂತ ನಿರ್ಣಯದೊಂದಿಗೆ ಠರಾವ್ ಪಾಸ್ ಮಾಡ್ಲಿಕ್ಕಾಗ್ಯದ. ಅದೇ ರೀತಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಈ ಡಿ ಸಿ ಅವರಿಗೆ ಒಂದು ಸರ್ಕಾರಕ್ಕೆ ಮನವಿ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಇವತ್ತಿನ ದಿವಸ ಅಂತ ಹೇಳಿ ಎಸ್ ಆಗಿರ್ತಾರೆ. ವಿಜಯಪುರದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ನಮ್ಮ ಜಿಲ್ಲಾ ವಕೀಲರ ಸಂಘವು ತೀವ್ರವಾಗಿ ಖಂಡಿಸಿದೆ. ಇವತ್ತು ಬೆಳಗ್ಗೆಯಿಂದ ನಾವೆಲ್ಲ ವಕೀಲರು ಆ ಘಟನೆಯನ್ನು ಖಂಡಿಸಿ ಕಾರ್ಯಕಲಾಪಗಳಿಂದ ನಾವು ದೂರುಳಿದಿದ್ದೇವೆ. ಅಂದರೆ ನ್ಯಾಯಾಲಯದ ಕಾರ್ಯಕಲಾಪಗಳನ್ನು ದೂರುಳಿದಿದ್ದೇವೆ. ವಿಶೇಷವಾಗಿ ಆ ಪ್ರಕರಣವನ್ನು ಪೊಲೀಸರು ಭೇದಿಸಬೇಕು, ಅದರ ಸತ್ಯತೆಯನ್ನು ತೆಗಿಬೇಕು. ವಿಶೇಷವಾಗಿ ಈಗಂತೂ ಸಾಕಷ್ಟು ಇನ್ಫಾರ್ಮೇಟಿವ್ ಟೆಕ್ನಾಲಜಿ ಆಗ್ತಿದೆ. ಅಲ್ಲಲ್ಲಿ CCTV ಕ್ಯಾಮ್ರಾಗಳಿವೆ, ಬೇರೆ ಬೇರೆ ಕಡೆ ಎಲ್ಲ ಬ್ಯಾಂಕ್ನಲ್ಲಿ ಬೇರೆ ಬೇರೆ ಕಡೆ ಇರ್ತವೆ. ಅಂಥವುಗಳೆಲ್ಲ ಸಂಶೋಧನೆ ಮಾಡಿ ಈ ಪ್ರಕರಣ ಸತ್ಯ ಅಸತ್ಯ ಏನು ಅನ್ನೋದನ್ನು ಭೇದಿಸಬೇಕು ಅನ್ನೋದನ್ನು ನಾವು ವಿನಂತಿಸ್ತೇವೆ. ನಮಗೆ ವಿಶ್ವಾಸ ಇದೆ, ಖಂಡಿತವಾಗಿ ಪೊಲೀಸ್ ಇಲಾಖೆಯವರು ಅದನ್ನು ಜಾಲವನ್ನು ಭೇದಿಸ್ತಾರೆ. ಅದು ಏನಿದೆ, ನಿಜವಾದ ಘಟನೆ ಏನಿದೆ ಅನ್ನೋದನ್ನ ಅದನ್ನು ಕಂಡು ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಆ ವಿಶ್ವಾಸದಿಂದ ನಾವೀಗ ಶಾಂತಿಯುತವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಬರ್ತಕ್ಕಂಥ ದಿನಗಳಲ್ಲಿ ದಯವಿಟ್ಟು ನಮಗೆ ಈ ಏನು ವಕೀಲರ ಮೇಲೆ ನಡೆದಿರ್ತಕ್ಕಂಥ ಏನು ಇವತ್ತು ಆರೋಪಗಳು ಬರ್ತವೆ ಸಮಾಜದಲ್ಲಿ, ಸಮಾಜ ಜನರ ಮಧ್ಯದಲ್ಲಿ ಏನೇನು ಬರ್ತವೆ ಅದನ್ನೆಲ್ಲ ಪೊಲೀಸರು ಪರಿಗಣಿಸಿ ದಯವಿಟ್ಟು ಈ ಪ್ರಕರಣ ಶೀಘ್ರವಾಗಿ ಭಾಳ ತೀವ್ರ ಪ್ರಕರಣ ಅಂತ ತಿಳ್ಕೊಡೋದ್ರ ಮೇಲೆ ಸೂಕ್ತವಾದ ತನಿಖೆ ಮಾಡಬೇಕು. ನಾನೊಂದು ಪೊಲೀಸ್ ಇಲಾಖೆಗೆ ಒಂದು ಮನವಿ ಮಾಡ್ತೇನೆ. ಇದಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕ ತಂಡವನ್ನು ರಚನೆ ಮಾಡಬೇಕು. ನಮ್ಮ ಭಾರತದ ಪರವಾಗಿ ನಾವು ವಿನಂತಿಸ್ತೇವೆ. ವಿಶೇಷವಾಗಿರ್ತಕ್ಕಂಥ ಒಂದು ತಂಡವನ್ನು ಮಾಡಿ, ತನಿಖಾ ತಂಡವನ್ನು ಮಾಡಿ ಆ ತನಿಖೆ ಮೂಲಕ ಇದರ ಸತ್ಯಾಸತ್ಯ ಹೊರತರಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತು ನಮ್ಮ ವಕೀಲರ ಮೇಲೆ ಆಗಿರ್ತಕ್ಕಂಥ ಯಾವುದೇ ಘಟನೆ, ಕಾನೂನು ಬಾಹಿರ ಘಟನೆ, ಅದು ಏನೇ ಆಗಿದ್ರು, ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗ್ತಾ ಇದ್ರು ಸಹ ಅದೆಲ್ಲ ನಾವು ಖಂಡಿಸ್ತೇವೆ. ಯಾಕಂದರೆ ವಕೀಲ ವೃತ್ತಿ ಮುಗಿಸಿ ಹೋಗೋ ಮುಂದೆ ಆಗುವಂಥ ಘಟನೆಗಳು ವಕೀಲ ಕೆಲಸದ ವ್ಯಾಪ್ತಿಯಲ್ಲಿ ಬರ್ತವೆ. ಮುಂಜಾನೆ ಕೋಟ್ ಹಾಕೊಂಡು ಮನೆಯಿಂದ ಹೊಳ್ಳಿ ಹೋಗುವವರೆಗೂ, ಮನೆವರೆಗೂ ಹೋಗುವವರೆಗೂ, ಆಫೀಸ್ವರೆಗೂ ಹೋಗೋವರೆಗೂ ವಕೀಲ ವೃತ್ತಿಯ ಕೆಲಸ ಅಂತ ಬರ್ತದೆ. ವಕೀಲ ವೃತ್ತಿ ಕೆಲಸದಲ್ಲಿ ಒಂದು ಸಣ್ಣ ಯಾರೇ ದೊಡ್ಡದೇ ಅಪರಾಧ ಮಾಡಲಿ, ಸಣ್ಣ ಅಪರಾಧ ಮಾಡಿ ವಕೀಲರ ಮೇಲೆ ಮಾಡ್ತಕ್ಕ ಹಲ್ಲೆ, ಈಗ ವಕೀಲರ ಮೇಲೆ ದೌರ್ಜನ್ಯ ನಡೀತಕ್ಕಂಥ ಕಾಯ್ದೆ ವಿರುದ್ಧ ವ್ಯಾಪ್ತಿಯಲ್ಲಿ ಸಹ ಇದು ಬರ್ತದೆ ಅಂತಕ್ಕಂಥದ್ದು ಕೂಡ ನಾವು ಸಾರ್ವಜನಿಕ ಹೇಳಿಕ್ಕೆ ಇಷ್ಟಪಡ್ತೀವಿ. ಆದ್ದರಿಂದ ಒಬ್ಬ ಯುವಕನ ನಿನ್ನೆ ಆಗಿರ್ತಕ್ಕಂಥ ಏನು ಪ್ರಕರಣ ಇದೆ ಅದನ್ನು ಖಂಡಿತವಾಗಿ ಕೂಡ ಪೊಲೀಸರು ಭೇದಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಒಂದು ಭೇದಿಸದಿದ್ದರೆ ಬರ್ತದ ದಿನಗಳಲ್ಲಿ ಭಾರತದವರು ಮತ್ತೆ ಬೇರೆ ಬೇರೆ ರೀತಿಯ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಆದ್ದರಿಂದ ಎಚ್ಚೆತ್ತು ಸಾರ್ವಜನಿಕರಲ್ಲಿ ಮೂಡಿರ್ತಕ್ಕಂಥ ಏನು ವಾತಾವರಣ ಇದೆ ಅದರ ಬಗ್ಗೆ ಪೊಲೀಸರು ಕ್ಲಾರಿಫಿಕೇಶನ್ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಮ್ಮ ಭಾರತದವರು ಮಾಡಿ ನಾವು ಇವತ್ತು ಬೆಳಗ್ಗೆಯಿಂದ ಎಲ್ಲರೂ ಇಡೀ ದೊಡ್ಡ ದೊಡ್ಡ ಸೀನಿಯರ್ಸು, ಆಲ್ ಜೂನಿಯರ್ಸು, ಯೂತ್ ಅಡ್ವೊಕೇಟ್ಸ್ ಎಲ್ಲರೂ ಸೇರಿಕೊಂಡು ನಮ್ಮ ಬಾರಲ್ಲಿ ದೊಡ್ಡ ಮೀಟಿಂಗನ್ನು ಮಾಡಿ ಈ ಘಟನೆ ಖಂಡಿಸಿದ್ದೇವೆ. ಜನರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೋ ಅನ್ನೋ ಕಾರಣಕ್ಕೆ ನಾವು ದೊಡ್ಡ ದೊಡ್ಡ ಪ್ರಶ್ನೆ ಮಾಡಿಲ್ಲ. ಯಾಕಂದ್ರೆ ಇದ್ರ ಸತ್ಯಾಸತ್ಯ ಹೊರಗೆ ಬರಬೇಕು. ಇನ್ನು ತನಿಖೆ ನಡೀತದೆ. ತನಿಖೆ ನಡೆಯುವಾಗ ಆ ತನಿಖೆಗೆ ಯಾವ ರೀತಿ ಹೊರಗೆ ಬರ್ತದೋ ಆಮೇಲೆ ಅದು ಬಂದ ನಂತರ ಮುಂದಿನ ಪ್ರಕ್ರಿಯೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿಗೆ ನಮ್ಮ ಇನ್ನೊಬ್ಬ ನ್ಯಾಯವಾದಿಗಳು ಮಾತಾಡ್ತಾರೆ. ಅಮಾನುಷವಾಗಿ ಸತ್ತಿದ್ದಾನೆ. ಕಾರಣ ಏನಿದೆ ಅಂತ ಪೊಲೀಸರು ಸೂಕ್ತವಾದ ತನಿಖೆ ಮಾಡಬೇಕು.
ಸೂಕ್ತವಾದ ತನಿಖೆ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟು ಆಮೇಲೆ ಯಾಜಿಟೀಸ್ ಮಾಡುವಂತದ್ದನ್ನ ನಾವು ಸಹಿಸುವುದಿಲ್ಲ, ಯಾವುದೇ ಬಾರು ಸಹಿಸುವುದಿಲ್ಲ. ಇದು ಖಂಡನೀಯ. ಇದು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ಯಾಕೆ ಅಂದ್ರೆ ಸತ್ತಿದ್ದು ಒಬ್ಬ ನ್ಯಾಯವಾದಿ, ಒಬ್ಬ ಆರ್ಡಿನರಿ ಮನುಷ್ಯ ಅಲ್ಲ. ಅವನು ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ, ಸಾಯಂಕಾಲ ಅವನು ಡೆಡ್ ಬಾಡಿ ನೋಡ್ತಾ ಇದೀವಿ. ಏನ್ರಿ ಇದು ಅರ್ಥ? ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ದಯವಿಟ್ಟು ನೀವು ವಕೀಲರಿಗೆ ರಕ್ಷಣಾ ಕಾಯ್ದೆಯನ್ನ ಸುಸಜ್ಜಿತವಾದ ಪ್ರಾವಿಷನ್ಗಳನ್ನ ಹೊಂದಿದಂತ, ಅತ್ಯಂತ ಕಠೋರ ಕಾನೂನನ್ನು ಹೊಂದಿದಂತ, ಸೆಕ್ಷನ್ಗಳನ್ನು ಹೊಂದಿದಂತ ಕಾನೂನನ್ನು ರಚನೆ ಮಾಡಿ ನಮ್ಮ ರಕ್ಷಣೆಗೆ ಒಂದು ಕಾಯ್ದೆಯನ್ನು ಹೊರಡಿಸ್ರಿ. ಕೇವಲ ಜಸ್ಟ್ ವೈಪಿಂಗ್ ಔಟ್ ದಿ ಅವರು ಅಕ್ಯೂಸರ್ ಆಗಿದ್ದೆ, ಅಕಸ್ಮಾತ್ ಅದು ಮರ್ಡರ್ ಆಗಿದ್ರೆ ಅಕ್ಯೂಸರ್ ಪರವಾಗಿ ನಾವು ಯಾರು ವಕಾಲತ್ತು ವಹಿಸೋದಿಲ್ಲ ತೀರ್ಮಾನ ತಗೊಂಡಿದ್ದೀವಿ. ಇದು ಒಗ್ಗಟ್ಟಿನ ಹೋರಾಟ. ಒಗ್ಗಟ್ಟು ಅನ್ನೋದು ಇಡೀ ದೇಶದಲ್ಲಿ, ಇಡೀ ದೇಶವನ್ನ ಜಗತ್ತನ್ನು ಸೃಷ್ಟಿ ಮಾಡೋರು ನಾವು ನ್ಯಾಯವಾದಿಗಳು. ಅಲ್ಲಿ ಗುಲ್ಬರ್ಗದಲ್ಲಿ ಒಬ್ಬನ ಕೊಚ್ಚಿ ಹಾಕಿದ್ರು, ಒಬ್ಬ ನ್ಯಾಯವಾದಿನ, ಇನ್ನೊಬ್ಬ ನ್ಯಾಯವಾದಿನ ಅವಮಾನ ಮಾಡ್ತಾರೆ. ಏನ್ರಿ ಹಾಡೋಗ್ಲ ರೋಡಲ್ಲಿ ಅದು ಆಕ್ಸಿಡೆಂಟ್, ಅದನ್ನ ನಾವು ಪ್ರೈಮಾ ಪೇಷನ್ ನಂಬಕ್ಕೆ ನಾವು ವಿ ಆರ್ ನಾಟ್ ಎ ಫೂಲ್, ಅಡ್ವೊಕೇಟ್ಸ್ ಆರ್ ದಿ ನಾಟ್ ಫೂಲ್, ವಿ ಆರ್ ಬ್ರಿಲಿಯಂಟ್ಸ್, ವಿ ಆರ್ ಲರ್ನೆಡ್. ಪಾಟೀಲ್, ಐ ಆಮ್ ದ ಕಮಿಟಿ ಮ್ಯಾನೇಜ್ಮೆಂಟ್ ಮೆಂಬರ್ ಆಫ್ ದಿ ಅವರ್ ಡಿಸ್ಟ್ರಿಕ್ಟ್ ಬಾರ್ ಅಸೋಸಿಯೇಷನ್. ಥ್ಯಾಂಕ್ ಯು. ಶಿಕ್ಷೆಗೊಳಿಸಬೇಕಾಗಿ ಸರ್ಕಾರಕ್ಕೆ ಮನವಿ. ವಿಜಯಪುರ ನಗರದಲ್ಲಿ ವಕೀಲರ ಮೇಲೆ ನಡೆದ ಮತ್ತು ಅವರ ಅನುಮಾನಾಸ್ಪದ ಸಾವಿಗೆ ಕಾರಣರಾದವರನ್ನು ಇಂಥ ಹೀನ ಕೃತ್ಯಕ್ಕೆ ಸಹಕರಿಸಿ ಸಹಕಾರ ಕೊಟ್ಟವರನ್ನು ದಂಡನೀಯವಾಗಿ ಶಿಕ್ಷಲು ಮತ್ತು ಖಂಡಿಸಲು ವಿಜಯಪುರ ನ್ಯಾಯವಾದಿಗಳ ಸಂಘ ಉಗ್ರವಾಗಿ ಖಂಡಿಸುತ್ತಾ ದುರ್ಘಟನೆ ಬಗ್ಗೆ ಕಾರಣರಾದವರನ್ನು ಬಂಧಿಸಿ ಶಿಕ್ಷಿಸಬೇಕೆಂದು ಸರ್ಕಾರದ ಮೇಲೆ ಒತ್ತಡ ಹೇರುತ್ತಾ ಮೇಲ್ಕಂಡ ಪ್ರಕರಣಕ್ಕೆ ಸಂಬಂಧಿಸಿದವರ ಬಗ್ಗೆ ಕರುಣೆ ತೋರದೆ ಸಂಘದ ಯಾವತ್ತೂ ನ್ಯಾಯವಾದಿ ಸದಸ್ಯರು ಅವರ ಪರವಾಗಿ ವಾದ ಮಾಡಲು ವಕೀಲ ಪತ್ರವನ್ನು ಹಾಕಬಾರದು ಅಂತ ಸಂಘದ ಸದಸ್ಯರ ಒಕ್ಕೂಟದಿಂದ ನಿರ್ಣಯಿಸಲಾಯಿತು. ಮತ್ತು ಇವತ್ತಿನ ನ್ಯಾಯಾಲಯ ಕಾರ್ಯಕ್ರಮದಿಂದ ದೂರ ಉಳಿದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯಿಂದ ಸಮಗ್ರ ರೀತಿಯಲ್ಲಿ ತನಿಖೆ ಪ್ರಕರಣವನ್ನು ವಿಚಾರಿಸಬೇಕಂತ ಮನವಿ. ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಂಘದ ವತಿಯಿಂದ ಮನವಿ. ಅಧ್ಯಕ್ಷರು ಚಾಕ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು, ಬಾರ್ ಅಸೋಸಿಯೇಷನ್ ಸದಸ್ಯರು, ವೈಸ್ ಪ್ರೆಸಿಡೆಂಟ್ ಜಾಗೀರ್ದಾರ್ ಅವರು ಮತ್ತು ಆಂಧ್ರ ಸೆಕ್ರೆಟರಿ ಜೈನಪ್ಪ ಅವರು ಬಂದಿದ್ರಿ. ತಾವೆಲ್ಲರೂ ಬಂದು ಮನವಿ ಪತ್ರವನ್ನು ಕೊಟ್ಟಿದ್ದೀರಿ. ಶಾಂತ ರೀತಿಯಿಂದ ತಾವು ಈಗ ಮುಕ್ತಾಯಗೊಳಿಸಿದ್ದು ಸರ್ಕಾರಕ್ಕೆ ಇಮಿಡಿಯೇಟ್ ಆಗಿ ಥ್ಯಾಂಕ್ ಯು ಸರ್. ಧನ್ಯವಾದ.